ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ರಿ. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ಲ. ನಾನು ಅವ್ರಗಳ ಬಗ್ಗೆ ಮಾತಾಡಿದ್ದೇನಾ? ತಲೆ ಕೆಡಿಸ್ಕೊಬೇಡಿ ಬಿಡ್ರಿ. ಇಲ್ಲ ಗೌತಮವ್ರೆ, ಅದು ಬರೀ ಅವ್ರು ಆಡಿರೋ ಮಾತಾಗಿರ್ಲಿಲ್ಲ. ಇಂಥ ವಿಷಯದಲ್ಲಿ ನಮ್ಮ ಸೊಸೈಟಿ ಹೇಗೆ ನಡ್ಕೊಳ್ಳುತ್ತೆ, ಹೇಗೆ ಮಾತಾಡುತ್ತೆ ಅನ್ನೋದನ್ನ ಅದು ತೋರಿಸುತ್ತೆ. ಇವತ್ತು ಅವರೇನೋ ಮಾತಾಡಿದ್ದಾರೆ, ನಾಳೆ ಇನ್ಯಾರೋ ಇನ್ನೇನೋ ಕೇಳ್ತಾರೆ. ಕೊನೆಗೊಂದಿನ ಈ ವಿಷಯದ ಬಗ್ಗೆ ನಮ್ಮ ಮನೇಲೇ ಒಂದು ಚರ್ಚೆ ಶುರು ಆಗುತ್ತೆ. ಅದನ್ನು ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ನಮಗೇನು ಅಲ್ಲದೆ ಇರ್ಬೋದು, ಆದರೆ ನಮ್ಮ ಸುತ್ತಮುತ್ತ ಇರೋರಿಗೆ, ನಮ್ಮ ಮನೆಯವ್ರಿಗೆ ತುಂಬಾ ದೊಡ್ಡದಾಗುತ್ತೆ. ಅವ್ರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನಂತ ಉತ್ತರ ಕೊಡ್ತೀವಿ? ಅವ್ರಿಗೂ ಇದೇ ರೀತಿ ಹೇಳ್ತೀರಾ? ಇದೇ ಉತ್ತರ ಕೊಡ್ತೀರಾ? ಇಷ್ಟು ದಿನ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇದ್ಯಾವುದು ನಮ್ಮ ಮೈಂಡ್ಗೆ ಬಂದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರಲಿ ಅಥವಾ ಒಂದು ಕೊರತೆ ಅಂತಾನೂ ನಮಗನ್ನಿಸ್ಲಿಲ್ಲ. ಆದರೆ ಇವತ್ತು ಅಷ್ಟೆಲ್ಲ ಆದಮೇಲೆ ನಾವು ಯಾಕೆ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ನಾವೊಂದ್ಸಲ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೋತಿದ್ದೀನಿ. ಚೆಕಪ್? ಹಾಂ, ಅದರಲ್ಲಿ ಏನಿದೆ ನೋಡಿ. ನನಗೆ ಈ ವಿಷಯದಲ್ಲಿ ಯಾವ ಸಂಕೋಚನೂ ಇಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದ್ರೆ ಮಗು ಯಾಕೆ ಆಗ್ತಿಲ್ಲ, ಏನು ಸಮಸ್ಯೆ ಅಂತ ತಿಳ್ಕೊಳ್ಬೋದಲ್ವಾ? ಒಂದು ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ಒಂದ್ಸಲ ಚೆಕಪ್ ಮಾಡಿಸೋಣ. ಅದು ಓಕೆ, ಅದು ಬಟ್ ಅವ್ರು ಯಾರೋ ಮೂರನೇವ್ರು ಏನೋ ಮಾತಾಡ್ತಾರೆ ಅಂತ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ರೀ, ಮಕ್ಕಳು ಆದರೆ ಆಗುತ್ತೆ, ಇಲ್ಲದೇ ಇದ್ರಿಲ್ಲ. ಆಗೋದು ಎಷ್ಟು ಕಾಮನ್ನು, ಆಗದೆ ಇರೋದು ಅಷ್ಟೇ ಕಾಮನ್ನು. ಒಬ್ಬೊಬ್ರಿಗೆ ಒಂದೊಂಥರ. ಅದಕ್ಕೆ ಯಾಕೆ ನಾವು ಟೆನ್ಷನ್ ಮಾಡ್ಕೋಬೇಕು? ದೇವ್ರು ಕೊಟ್ಟಾಗಲಿ ಬಿಡ್ರಿ. ನೀವು ಹೇಳೋದೆಲ್ಲ ಸರಿನೇ ಗೌತಮವ್ರೆ, ಆದರೆ ಈ ವಿಷಯನ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ವಲ್ಲ. ಪ್ಲೀಸ್, ನನ್ನ ಸಮಾಧಾನಕ್ಕೋಸ್ಕರನಾದರೂ ಹೋಗ್ಬರೋಣವಾ? ಮಕ್ಳು ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದ್ಯಾ? ನಿಮಗಿಲ್ವಾ? ನನಗೆ ಗೊತ್ತು ನಿಮಗೆ ಮಕ್ಕಳಂದ್ರೆ ಎಷ್ಟು ಆಸೆ ಅಂತ. ಇಬ್ರಿಗೂ ಆಸೆ ಇರಬೇಕಾದ್ರೆ ನಾವು ಯಾಕೊಂದು ಡಾಕ್ಟರ್ ಒಪಿನಿಯನ್ ತಗೋಬಾರ್ದು? ಬಟ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.